ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ನಿಮಗೂ ನಿಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಯಥೇಚ್ಛವಾಗಿ ಕರ್ತನ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 138 2ನೇ ವಚನ. ಕೀರ್ತನೆಗಳು 138 2ನೇ ವಚನ. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ, ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಕೃಪೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೇವರು ಮಾಡಿದ ರಕ್ಷಣಾ ಕಾರ್ಯದ ಕುರಿತಾಗಿ ಭಕ್ತನು ದಾವಿದನು ದೇವರನ್ನ ಸ್ತುತಿಸ್ತಿದ್ದಾನೆ. ಇಲ್ಲಿ ವಿಶೇಷವಾಗಿ 2ನೇ ವಚನಕ್ಕೆ ಬರುವಾಗ ಭಕ್ತನು ಹೀಗೆ ಹೇಳಿಕೊಳ್ತಿದ್ದಾನೆ, ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡ್ತೇನೆ. ನಮಗೆ ವಾಕ್ಯದಲ್ಲಿ ಅನೇಕ ಸತಿ ಓದಲಿಕ್ಕೆ ಸಿಕ್ಕುವಂತ ವಿಶೇಷ ಸಂಗತಿ ದೇವರ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುವಂಥದ್ದು. ಪ್ರೇರೆ, ಅಡ್ಡ ಬೀಳುವಂಥ ಭಾಗದಲ್ಲಿ ನಾವು ಗ್ರಹಿಸತಕ್ಕ ವಿಷಯ, ನಾವು ದೇವರ ಮುಂದೆ ಪರಿಪೂರ್ಣವಾಗಿ ತಗ್ಗಿಸಿಕೊಂಡಿದ್ದೇವೆ ಎಂಬುದಾಗಿ ಇದರ ಅರ್ಥ. ನಾವು ದೇವರ ಮುಂದೆ ಪರಿಪೂರ್ಣವಾಗಿ ತಗ್ಗಿಸಿಕೊಂಡಾಗ ದೇವರನ್ನು ಅತ್ಯುನ್ನತನನ್ನಾಗಿ ನಾವು ಮೇಲಕ್ಕೆತ್ತಿದ್ದೇವೆ ಎಂಬುದಾಗಿ ಅದರ ಅರ್ಥ. ಅಡ್ಡ ಬೀಳುವುದರಲ್ಲಿ ನಮ್ಮನ್ನು ಶೂನ್ಯ ಸ್ಥಿತಿಯಲ್ಲಿ ದೇವರ ಮುಂದೆ ಎಲ್ಲಿಯೂ ಯಾವುದಕ್ಕೂ ಹೆಚ್ಚಳ ಪಡದೆ ಆತನ ಮುಂದೆ ನಾವು ಸಂಪೂರ್ಣವಾಗಿ ಆತನಿಗೆ ಶರಣಾಗಿದ್ದೇವೆ ಎಂಬುದಾಗಿ ಅದರ ಅರ್ಥ. ದೇವರ ಮುಂದೆ ನಾವು ಶರಣಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಅವಶ್ಯ. ಆತನಿಗೆ ಪೂರ್ಣ ಶರಣಾಗಿ ಆತನ ಮುಂದೆ ಪರಿಪೂರ್ಣವಾಗಿ ತಗ್ಗಿಸಿಕೊಂಡು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಆತನಿಗೆ ನಾವು ಪರಿಪೂರ್ಣ ಗೌರವವನ್ನು ಸಲ್ಲಿಸುವಾಗ ಇದು ನಾವು ದೇವರಿಗೆ ಸಲ್ಲಿಸತಕ್ಕ ಆರಾಧನೆ. ಇನ್ನೊಂದು ವಿಧದಲ್ಲಿ ಇದು ಉತ್ಕೃಷ್ಟವಾದ ಆರಾಧನೆ ಎಂಬುದಾಗಿ ಹೇಳ ಪ್ರಕಟಣೆ ಪುಸ್ತಕದ 4ನೇ ಅಧ್ಯಾಯದಲ್ಲಿ 4 ಜೀವಿಗಳು ದೇವರನ್ನ ಎಡೆ ಬಿಡದೆ ಸ್ತುತಿಸಿ ಆರಾಧಿಸ್ತಾರೆ. ಅಲ್ಲಿ 8ನೇ ವಚನದಲ್ಲಿ ಓದುವಾಗ 4ನೇ ಅಧ್ಯಾಯದ 8ನೇ ವಚನದ ನಂತರದ ಭಾಗಗಳಿಗೆ ಬರೋಣ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗು ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. 9ನೇ ವಚನ. ಯುಗಾಂತರಗಳಲ್ಲಿಯೂ ಜೀವಿಸುವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ ಮಾನ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುವ ಹಾಗೆ. 10ನೇ ವಚನ. ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ, ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳ್ತಾ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. 4 ಜೀವಿಗಳು ದೇವರನ್ನ ನಿರ್ದಿಷ್ಟ ಪದಗಳೊಂದಿಗೆ ನುಡಿಗಳೊಂದಿಗೆ ಆರಾಧನೆ ಸಲ್ಲಿಸಿ ಮುಗಿಸ್ತಿದ್ದ ಹಾಗೆ 24 ಮಂದಿ ಹಿರಿಯರು ಕೂಡಲೇ ಸಿಂಹಾಸನದಿಂದ ಎದ್ದು ತಮ್ಮ ಕಿರೀಟಗಳನ್ನ ದೇವರ ಸಿಂಹಾಸನ ಎದುರು ಇಟ್ಟು ಎಲ್ಲರೂ ಸಾಷ್ಟಾಂಗ ಬೀಳ್ತಾರೆ. ಅವರು ಸಹ ನಿರ್ದಿಷ್ಟವಾದ ನುಡಿಗಳೊಂದಿಗೆ ದೇವರನ್ನ ಯುಗಾಂತರಗಳಲ್ಲಿ ಜೀವಿಸುವಂಥ ದೇವರನ್ನ ಅವರು ಆರಾಧಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಮುಂದೆ ಅಡ್ಡ ಬಿದ್ದು ಸಾಷ್ಟಾಂಗವರೆಗೆ ಆತನನ್ನು ಆರಾಧಿಸುವವರು ಎಷ್ಟೋ ಮಂದಿ. ಭಕ್ತರಾದ ಡೆರಿಕ್ ಪ್ರಿನ್ಸ್ ರವರು 20ನೇ ಶತಮಾನದಲ್ಲಿ ಪ್ರಪಂಚ ಕಂಡ ಒಬ್ಬ ಅಗ್ರಗಣ್ಯ ಬೈಬಲ್ ಬೋಧಕರು. ಇವರು ಪ್ರತಿ ಸಾರಿ ಬೋಧನೆಗೆ ಹೋಗುವುದಕ್ಕೆ ಮೊದಲು ಸಾಕಷ್ಟು ವಾಕ್ಯದ ಸಿದ್ಧತೆ, ಪ್ರಾರ್ಥನೆ ಸಿದ್ಧತೆಗಳಿದ್ದಾಗ್ಯೂ ಅವರು ದೇವರ ವಾಕ್ಯವನ್ನು ಸಾರುವುದಕ್ಕೆ ಹೋಗೋದಕ್ಕೆ ಮೊದಲು ಅವರ ಕೊಠಡಿಯಲ್ಲಿ ದೇವರ ಮುಂದೆ ಸಾಷ್ಟಾಂಗ ಬಿದ್ದು, ದೇವರ ನನ್ನದೇನೇ ದಿನ ಇರಬಾರದು, ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಬೇಕು, ನೀನು ಬರಲೇಬೇಕು, ನೀನು ನಿನ್ನ ವಾಕ್ಯವನ್ನು ಪ್ರಕಟಿಸಲೇಬೇಕು, ನಮಗೆ ಬೋಧಿಸಲೇಬೇಕೆಂಬುದಾಗಿ ದೇವರ ಮುಂದೆ ಬೋರಲು ಬಿದ್ದು ಎಷ್ಟೋ ಹೊತ್ತು ದೇವರ ಮುಂದೆ ಅವರು ತಮ್ಮನ್ನು ತಗ್ಗಿಸಿಕೊಂಡು ದೇವರನ್ನ ಮೇಲಕ್ಕೆತ್ತಿ ದೇವರ ಸಹಾಯ ಬೇಡಿಕೊಳ್ತಿದ್ರಂತೆ. ಹೀಗೆ ದೇವರ ಮುಂದೆ ನಡ್ಕೊಳ್ಳುವಂಥ ದೇವರ ಸೇವಕರು ಅದೆಷ್ಟು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದರ ಅವಶ್ಯಕತೆ ಇದೆ. ದೇವರ ಮುಂದೆ ಆತನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುವಂಥದ್ದು ಅವಶ್ಯಕತೆ ಇದೆ. ನಂತರದಲ್ಲಿ ದೇವರ ವಾಕ್ಯ ಹೇಳ್ತಾನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡ್ತೇನೆ. ಪ್ರಿಯರೇ, ನಮಗೆ ಇನ್ನೊಂದು ಗೊತ್ತಾಗಬೇಕು. ಧರ್ಮಶಾಸ್ತ್ರ ಹಳ ಒಡಂಬಡಿಕೆಯನ್ನು ಸೂಚಿಸ್ತದೆ. ಅದರ ಹೊಸ ಒಡಂಬಡಿಕೆಗೆ ಬರುವಾಗ ದೇವರು ನಮಗೆ ಯೇಸುಕ್ರಿಸ್ತನ ಮೂಲಕ ಕಳಿಸಿಕೊಟ್ಟದ್ದು ಕೃಪೆ ಸತ್ಯ.
ಯೋಹಾನನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ 14ನೇ ವಚನದ ಅಂತ್ಯದಲ್ಲಿ ಹೀಗೆ ಓದ್ತೇವೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. 17ನೇ ವಚನಕ್ಕೆ ಬರುವಾಗ, ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯ ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಹಾಗಾದರೆ ಈಗ ದೇವರು ಈ ಕೃಪೆ ಸತ್ಯದ ಮುಖಾಂತರ ಹಳೆ ಉಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವನ್ನ ಜನರು ಕೈಕೊಂಡು ನಡಿಬೇಕಾಗಿತ್ತು. ಅದರಲ್ಲಿರುವಂಥದ್ದನ್ನ ಎಲ್ಲವನ್ನ ಚಾಚು ತಪ್ಪದೆ ಕೈಕೊಂಡು ನಡೆಯುವುದಾದ್ರೆ ಮಾತ್ರ ದೇವರ ಮುಂದೆ ನೀತಿವಂತರು. ಆದ್ರೆ ಇದು ಅನೇಕರಿಂದ ಸಾಧ್ಯವಾಗಲ್ಲ. ಆದ್ರೆ ದೇವರಿಗೆ ಕೃಪೆ ಸತ್ಯವನ್ನ ಕಳಿಸ್ತಾನೆ. ಇದರ ವಿಶೇಷತೆ ಎಂಬುದಾಗಿ ಹೇಳಿದ್ರೆ, ದೇವರಿಗೆ ವಿಧೇಯನಾದ ಮಗನು ಯೇಸು ಕ್ರಿಸ್ತನು. ಈಗ ಈತನು ದೇವರಿಗೆ ಎಲ್ಲಾ ವಿಧದಲ್ಲಿ ವಿಧೇಯನಾಗಿ ನಡೀತಾನೆ. ಇದರ ನಿಮಿತ್ತ ಆತನಲ್ಲಿ ನಂಬಿಕೆ ಇಡುವವರು ದೇವರ ಮುಂದೆ ಅರ್ಹತೆಯನ್ನು ಗಿಟ್ಟಿಸಿಕೊಳ್ತಾರೆ, ಅರ್ಹತೆ ಇಲ್ಲದವರು ಅರ್ಹತೆಯನ್ನು ಗಿಟ್ಟಿಸಿಕೊಳ್ತಾರೆ. ದೇವರಿಗೆ ವಿಧೇಯನಾದ ಯೇಸು ಕ್ರಿಸ್ತನನ್ನ ಸ್ವೀಕರಿಸಿ ಸನ್ಮಾನಿಸುವುದರಿಂದ ಅರ್ಹತೆ ಇಲ್ಲದ ಮನುಷ್ಯರು ದೇವರ ಮುಂದೆ ಅರ್ಹತೆಯನ್ನು ಹೊಂದಿಕೊಳ್ತಾರೆ, ದೇವರ ಮಕ್ಕಳಾಗುವಂತ ಕೃಪೆನ ಹೊಂದಿಕೊಳ್ತಾರೆ, ದೇವರ ಮಕ್ಕಳಾಗುವಂತ ಸಾಮರ್ಥ್ಯವನ್ನು ಹೊಂದಿಕೊಳ್ತಾರೆ. ಹಾಗಾದ್ರೆ ಇದುವೇ ಕೃಪೆ. ಅರ್ಹತೆ ಇಲ್ಲದವರಿಗೆ ದೇವರ ಅರ್ಹತೆ ಕೊಡ್ತಾನಲ್ಲ, ಅದುವೇ ಕೃಪೆ. ಸತ್ಯ, ಇದು ನಿತ್ಯತ್ವವನ್ನು ಮಾತನಾಡುವಂತ ವಿಷಯ. ದೇವರು ತನ್ನ ಮಗನ ಮುಖಾಂತರ ನಮಗೆ ಕೊಡ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದು ನಿತ್ಯ ಜೀವ. ಯೇಸು ಕ್ರಿಸ್ತನ ಕುರಿತಾಗಿ ಯೋಹಾನ ಸುವಾರ್ತೆಯಲ್ಲಿ ಅಥವಾ ಯೋಹಾನ ಬರವಣಿಗೆಯಲ್ಲಿ ಓದುವಾಗಲ್ಲ ನಾವು ತಪ್ಪದೆ ಓದುವಂಥದ್ದು ನಿತ್ಯ ಜೀವ. ಹಾಗಾದರೆ ಅರ್ಹತೆ ಇಲ್ಲದ ನಮಗೆ ಯೇಸು ಕ್ರಿಸ್ತನ ವಿಧೇಯತೆ ನಿಮಿತ್ತ ದೇವರು ನಮಗೆ ನೀತಿಯನ್ನು ದೊರಕಿಸಿಕೊಟ್ಟು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ದೇವರ ಜೀವದಲ್ಲಿ ಪಾಲನ್ನು ಅಂದರೆ ನಿತ್ಯ ಜೀವ ಹೊಂದುವುದಕ್ಕೆ ನಮಗೆ ಕೃಪೆನಾಥನು ಒದಗಿಸ್ತಾನಲ್ಲ. ಹಾಗಾಗಿ ಭಕ್ತನು ಹೇಳ್ತಾನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡ್ತೇನೆ. ನಂತರದಲ್ಲಿ ಕೊನೆಯದಾಗಿ 2ನೇ ವಚನದಲ್ಲಿ ಇನ್ನೊಂದು ಮಾತು ಬರ್ತದೆ, ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿತಿ. ಒಂದು ವೇಳೆ ಇದನ್ನ ಕೆಲವು ಮೂಲ ಭಾಷಾಂತರಗಳಲ್ಲಿ ನಾವು ತೆಗೆದು ಓದುವಾಗ ಇಲ್ಲಿ ಹೀಗಿದೆ, ದೇವರು ತನ್ನ ಹೆಸರಿಗಿಂತಲೂ ತನ್ನ ನುಡಿಯನ್ನು ಅಥವಾ ತನ್ನ ವಾಕ್ಯವನ್ನೇ ಆತನು ಮಹಿಮೆ ಪಡಿಸಿದ್ದಾನೆ. ಒಂದು ಭಾಷಾಂತರವನ್ನು ನಾನು ಇಲ್ಲಿ ಓದ್ತೇನೆ. For thou hast magnified thy word above all thy name. ನೀನು ನಿನ್ನ ವಾಕ್ಯವನ್ನ ನಿನ್ನ ಎಲ್ಲಾ ಹೆಸರುಗಳಿಗಿಂತಲೂ ಹೆಚ್ಚಾಗಿ ಮಹತ್ವಪಡಿಸಿದಿ. ಹಾಗಾದ್ರೆ ದೇವರು ತನ್ನ ಹೆಸರುಗಳಿಗಿಂತಲೂ ತಾನು ನುಡಿದ ಮಾತುಗಳನ್ನು ಆತನು ಅಧಿಕವಾಗಿ ಮಹಿಮೆ ಪಡಿಸಿದ್ದಾನೆ. ಪ್ರೇರೆ, ಇದರ ಅರ್ಥ ದೇವರು ನುಡಿದದನ್ನ, ದೇವರು ವಾಗ್ದಾನ ಮಾಡಿದ್ದನ್ನ ಆತನು ತಪ್ಪದೆ ನೆರವೇರಿಸುವಂತ ದೇವರು, ಆತನು ನುಡಿದದನ್ನ ಸಾಧಿಸುವ ದೇವರು. ಆತನು ನುಡಿದದ್ದು ಅದು ಕೆಲಸವನ್ನ ಸಾಧಿಸಿಯೇ ತೀರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರ ಮುಂದೆ ಅಡ್ಡ ಬಿದ್ದು ಆತನಿಗೆ ಪರಿಪೂರ್ಣ ಗೌರವವನ್ನು ಸಲ್ಲಿಸುತ್ತಾ ಅರ್ಹತೆಯಿಲ್ಲದ ನಮಗೆ ಯೇಸು ಕ್ರಿಸ್ತನ ವಿಧೇಯತೆಯಿಂದ ದೊರೆತ ಅರ್ಹತೆ ನಿಮಿತ್ತ ಕೃಪೆಯನ್ನು ಸಂಪಾದಿಸಿದವರಾಗಿ, ದೇವರ ನಿತ್ಯತ್ವವನ್ನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ನಾವು ಸಂಪಾದಿಸಿದವರಾಗಿ, ನಾವು ದೇವರ ನಾಮವನ್ನು ಕೊಂಡಾಡುವವರು ಮತ್ತು ದೇವರು ತನ್ನ ನುಡಿಗಳನ್ನು ತನ್ನ ನಾಮಗಳಿಗಿಂತಲೂ ಅತ್ಯಧಿಕವಾಗಿ ಆತನ ಮಹತ್ವಪಡಿಸುವುದನ್ನು ನಾವು ಗಮನಿಸಿ ಆತನ ವಾಕ್ಯಕ್ಕೆ ಅಧಿಕ ಮಹತ್ವವನ್ನು ಕೊಡುವವರು, ವಾಕ್ಯವನ್ನು ಓದಿ ದೇವರನ್ನು ಸನ್ಮಾನಿಸುವವರು, ವಾಕ್ಯವನ್ನು ಓದಿ ನಂಬಿ ಧ್ಯಾನಿಸಿ ಅದನ್ನು ಕೈಕೊಂಡು ನಡೆದು ದೇವರನ್ನು ಸನ್ಮಾನಿಸುವವರು. ದೇವರಾತ್ಮ ನಮ್ಮನ್ನು ಈ ವಿಧದಲ್ಲಿ ಇನ್ನೆಚ್ಚಾಗಿ ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಪರಿಶುದ್ಧಾಲಯದ ಕಡೆಗೆ ನಾವು ಸಾಷ್ಟಾಂಗ ಬಿದ್ದು ಅಡ್ಡ ಬಿದ್ದು ದೇವರೇ ನಿನ್ನ ಮುಂದೆ ಪರಿಪೂರ್ಣವಾಗಿ ತೆಗೆಸಿಕೊಂಡು ನಿನ್ನನ್ನು ಕರ್ತನೆ ಪರಿಪೂರ್ಣವಾಗಿ ಮೇಲಕ್ಕೆತ್ತುವಂತೀವಿ. ದೇವರೇ ನಿನಗೆ ಶರಣಾಗಿ ನಿನಗೆ ನಮ್ಮೆಲ್ಲ ಪರಿಪೂರ್ಣ ಗೌರವವನ್ನು ನಿನ್ನ ಮುಂದೆ ನಾವು ಅರ್ಪಿಸಿ ನಿನ್ನನ್ನು ಶ್ರೇಷ್ಠ ರೀತಿಯಲ್ಲಿ ಆರಾಧಿಸುವವರಾಗುವಂತೀವಿ. ದೇವರೇ ಏಸಪ್ಪ, ನಿನ್ನ ಪರಿಪೂರ್ಣ ವಿಧೇಯತೆಯ ನಿಮಿತ್ತವಾಗಿ ನಾವು ದೇವರ ನೀತಿಯನ್ನು ಸಂಪಾದಿಸುವಂತೆ ಅರ್ಹತೆಯಿಲ್ಲದ ನಮಗೆ ಈ ಒಂದು ಅರ್ಹತೆಯನ್ನು ಒದಗಿಸಿಕೊಟ್ಟ ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ, ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನಲ್ಲಿ ನಂಬಿಕೆ ಇಡುವುದರ ಮೂಲಕ ನಾವು ದೇವರ ಜೀವದಲ್ಲಿ ಅಂದರೆ ನಿತ್ಯ ಜೀವದಲ್ಲಿ ಪಾಲು ಹೊಂದುವಂಥ ದಯೆ ನಮಗೆ ಒದಗಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಹೌದಪ್ಪ, ನೀನು ನಿನ್ನ ನಾಮಗಳಿಗಿಂತಲೂ ನಿನ್ನ ನುಡಿಯನ್ನು ಹೆಚ್ಚಾಗಿ ಮಹತ್ವಪಡಿಸಿದ್ದಕ್ಕಾಗಿಯೂ ನಾವು ನಿನ್ನನ್ನು ವಿಶೇಷವಾಗಿ ಕೊಂಡಾಡ್ತೇವೆ. ನಿನಗೆ ಮಹಿಮೆ ಆಗಲಿ. ಕರ್ತನೇ, ನಾವು ಈ ವಾಕ್ಯದ ಪ್ರಕಾರ ನಿನಗೆ ನಡ್ಕೊಳ್ಳುವುದಕ್ಕೆ ನಮ್ಮನ್ನು ಬಲಪಡಿಸಿರಿ. ನಿನಗೆ ನಮ್ಮಲ್ಲಿರುವಂಥ ಎಲ್ಲ ಶ್ರೇಷ್ಠ ಗೌರವವನ್ನು ನಿನಗೆ ಅರ್ಪಿಸೋದಕ್ಕೆ ನೀನು ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.